Hello students, welcome to another session of this relations and functions. My name is Prakash Chugli, lecturer in mathematics at Karnataka Public School, KRPT. ಚಾನಲ್ಗೆ ಹೊಸಬರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕಬ್ಬಿಣದ ಕಡಲೆ ಅಂತಾಗಿರುವ ಈ ಮ್ಯಾಥಮೆಟಿಕ್ಸ್ ಅನ್ನ ಬಾಯಲ್ಲಿಟ್ಟರೆ ಕರಗುವ ಹುರಿದ ಹೊರಗಡಲೆನ್ನಾಗಿಸುವ ಉದ್ದೇಶದಿಂದ ಈ ಒಂದು ಚಾನಲ್ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ದಯಮಾಡಿ ಇದನ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಸೊ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದ್ರೆ ಏನು ಅನ್ನೋದನ್ನ ಈಗ ತಿಳಿಯುವ ಪ್ರಯತ್ನ ಮಾಡೋಣ. ಸಪೋಸ್ here if f and g are two functions, so f is a function from a to b ಮತ್ತೆ g ಅನ್ನೋದು ಫಂಕ್ಷನ್ ಫ್ರಮ್ b to c. so these are two functions. ಹೇಗಿದೆ ನೋಡಿ, ಈ ಎರಡನೇ ಫಂಕ್ಷನ್ ಅನ್ನ ಡೊಮೇನ್ ಏನಿದೆ ಇಟ್ ಈಸ್ ಅ ಕೋಡೊಮೇನ್ ಆಫ್ ಫಸ್ಟ್ ಫಂಕ್ಷನ್. ಓಕೆ, ಈ ತರ ಎರಡು ಫಂಕ್ಷನ್ ಅನ್ನ ಕನ್ಸಿಡರ್ ಮಾಡಬೇಕು. ಸಪೋಸ್ f is a function from a to b and g is a function from b to c, then the composition of f and g, ಇವುಗಳ ಕಾಂಪೋಸಿಷನ್ ಅನ್ನ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ. is denoted by the composition of f and g is denoted by g of f ಅಂತ. g ಬರೆದು o ಬರೆದು f ಬರಿಬೇಕು. ಇದನ್ನ ಹೇಗೆ ಡಿಫೈನ್ ಮಾಡಬೇಕು ಅಂತಂದ್ರೆ, ಸೊ ಇಟ್ ಈಸ್ ಅ ಫಂಕ್ಷನ್ ಫ್ರಮ್ a to c. ಇದೊಂದು ಹೊಸ ಫಂಕ್ಷನ್, ಎಲ್ಲಿಂದ ಇಲ್ಲಿವರೆಗೆ ಇಟ್ ಈಸ್ ಅ ಫಂಕ್ಷನ್ ಫ್ರಮ್ a to c ಆಗಿರುತ್ತೆ. ಅಂದ್ರೆ ಇದರ ಡೊಮೇನ್ a ಆಗಿರುತ್ತೆ, ಕೋ ಡೊಮೇನ್ ಅನ್ನೋದು c ಆಗಿರುತ್ತೆ. Okay, so it is defined as a function g of f, g-o-f from a to c. Okay, so ಇದು ಒಂದು ಹೊಸ ಫಂಕ್ಷನ್ ಫ್ರಮ್ a to c. ಹೇಗೆ ಡಿಫೈನ್ ಮಾಡ್ತಾರೆ, ನಾವು ಹೇಗೆ y is equal to f of x ಅಂತ ಕರಿತೀವಲ್ಲ, ಹಾಗೆ ಇದರ ಇಮೇಜ್ ಏನು ಮೀನ್ಸ್ ಇಟ್ಸ್ ಗಿವನ್ ಬೈ g of f of x, the image of x under the function, this new function g of f is g of f is given by g of f of x, where x ಈ x ಅನ್ನೋದು ಈ ಡೊಮೇನ್ f ಫಂಕ್ಷನ್ ಡೊಮೇನ್ ಅಲ್ಲಿ ಇರೋದು. ಓಕೆ, ಸೊ ಇದನ್ನ ನಾವು ಆರೋ ಡಯಾಗ್ರಾಮ್, ಬಹುಶಃ ಇದನ್ನ ನೋಡಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗ್ಲಿಲ್ಲ ಅನ್ಕೊಂಡಿದ್ದೀನಿ. ಡೆಫಿನೆಟ್ ಆಗಿ ಅದು ಫಸ್ಟ್ ಟೈಮ್ ಅರ್ಥ ಆಗಲ್ಲ, ಬಟ್ ವೆನ್ ಯು ಲುಕ್ ಅಟ್ ದ ಆರೋ ಡಯಾಗ್ರಾಮ್ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಆರೋ ಡಯಾಗ್ರಾಮ್ ಮೂಲಕ ಇದನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಸೊ ನೋಡಿ, ಇಲ್ಲೊಂದು ಸೆಟ್ ಇದೆ. ಕನ್ಸಿಡರ್ ಅ ಸೆಟ್ A and a set B. Okay, so f is a function from a to b. ನಾನು ಹಿಂದೆ ಹೇಳಿದಂಗೆ, so consider a function f from a to b. ಅದೇ ತರ ನೋಡಿ, ಈ ಫಂಕ್ಷನ್ ಅಂಡರ್ f, ಈ x ಒಂದು ಎಲಿಮೆಂಟ್, ಯಾವುದೋ ಒಂದು ಎಲಿಮೆಂಟ್ ಇದೆ ಓಕೆ ಏನಲ್ಲಿ, ಇದರ ಒಂದು ಇಮೇಜ್ ಇಲ್ಲಿ ಇರಲೇಬೇಕು. ಯಾಕಂದ್ರೆ f is a function ಅಂತ ಹೇಳಿದ್ದಾರೆ. ಫಂಕ್ಷನ್ ಡೆಫಿನೇಷನ್ ಏನು, ಎವ್ರಿ ಎಲಿಮೆಂಟ್ ಆಫ್ a must have one and only one image in b. ಹಾಗಂದಾಗ x ಗೊಂದು ಇಮೇಜ್ ಇರಲೇಬೇಕು. ಸೊ ಅಸ್ಯೂಮ್ ದಟ್ ಅದರ ಇಮೇಜ್ ಇದಂತ. ಹಂಗೆ ಅಂದ್ರೆ fx is the image of x under f ಅಂತ. ಕನ್ಸಿಡರ್ another set c and a function g from b to c. ಸೊ ಇಲ್ಲಿ ಇನ್ನೊಂದು ಫಂಕ್ಷನ್ ಕನ್ಸಿಡರ್ ಮಾಡಿ, ಯಾವುದು g, ಎಲ್ಲಿಂದ from b to c. ನೋಡಿ, ಹಾಗಂದಾಗ g is a function from b to c ಅಂದಾಗ ಏನಿರಬೇಕು, ಎವ್ರಿ ಎಲಿಮೆಂಟ್ ಆಫ್ b must have one and only one image in c. ಹಾಗಂದಾಗ fx ಗೂ ಸಹಿತ ಒಂದು ಇಮೇಜ್ ಇಲ್ಲಿ ಸಿ ನಲ್ಲಿ ಇರುತ್ತೆ. ಸೊ ಹಾಗಂದ್ರೆ ಆ ಇಮೇಜ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ g of f of x, ಮೀನ್ಸ್ ಇಮೇಜ್ ಆಫ್ fx ಅಂಡರ್ ದ ಫಂಕ್ಷನ್ g ಅಂತ. ಓಕೆ, ಸೊ ಇವಾಗ ನಾವು ಒಂದು ಹೊಸ ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕು. ಅಂದ್ರೆ ಏನದು, g ಕಾಂಪೋಸಿಷನ್ f, g of f ಅಂತ. ಅಂದ್ರೆ ನೋಡಿ, ಇಮೇಜ್ ಆಫ್ x under this function is g of f of x. ಅಂದ್ರೆ if f is a function from a to b and g is a function from b to c, then there must be an image of x in c under this function. Okay, so ಅದೇ ಇದು ಹೇಳುತ್ತೆ. ಸೊ ಅಂದ್ರೆ if f of x ಅನ್ನೋದು x ನ ಇಮೇಜು, g of f of x ಅಂದ್ರೆ fx ನ ಇಮೇಜ್ ಆಗಿದ್ರೆ, ಸೊ g of f of x is the image of x under g of f. ಸೊ ಅದನ್ನೇ ಹಾಗೆ ಬರಿಬೇಕು ಅಂತ ಹೇಳಿದ್ರೆ ನೋಡಿ, under this function the image of x is
ದಿಸ್ ಅಂತ. ಸೊ ವೆರಿ ಸಿಂಪಲ್. ಓಕೆ, ಸೊ ಈ ತರ ನಾವು ಕಾಂಪೋಸಿಟ್ ಫಂಕ್ಷನ್ ಅನ್ನ ತಿಳ್ಕೊಳ್ಬೇಕು. ಸೊ ಇದರ ಬಗ್ಗೆ ಇನ್ನಷ್ಟು ಎಕ್ಸಾಂಪಲ್ ಅನ್ನ ತಿಳ್ಕೊಂಡು ತುಂಬಾ ಆಳವಾಗಿ ಇದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ಅನ್ನು ತಗೊಳ್ತೀನಿ ಇಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಅ ಫಂಕ್ಷನ್ ಒಂದು f ಫ್ರಮ್ ದಿಸ್ ಸೆಟ್ ಟು ದಟ್ ಇಸ್ 2 3 4 5 2 3 4 5 9 ಇದೊಂದು ಸೆಟ್ ಇದೆ, ಇದೊಂದು ಸೆಟ್ ಇದೆ. ನಾನು ಇದನ್ನ a ಅಂತ ತಗೊಳ್ತೀನಿ. ಸೊ ಅಂಡ್ ದಿಸ್ ಇಸ್ ಅ ಸೆಟ್ b ಅಂತ ತಗೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ಡಿಫೈನ್ ಅನದರ್ ಫಂಕ್ಷನ್ g ಅನ್ನೋದು ಇನ್ನೊಂದು ಫಂಕ್ಷನ್ ಇದೆ. ಇಟ್ ಈಸ್ ಫ್ರಮ್ 3 4 5 9 to 7 11 15. ಓಕೆ, ಸೊ g is a function from this set to this set. ಇದಕ್ಕೆ ನಾವು b ಅನ್ನೋಣ, ಆಮೇಲೆ ಈ ಸೆಟ್ಗೆ c ಅನ್ನೋಣ. ಓಕೆ, b ಟೂ ಫಂಕ್ಷನ್ಸ್. ಅದನ್ನ ಡಿಫೈನ್ ಮಾಡಿದ್ದಾರೆ. ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದ್ರೆ, ಡಿಫೈನ್ ಅಂದ್ರೆ ಏನು, ಪ್ರತಿ ಎಲಿಮೆಂಟ್ ಇಮೇಜ್ ಹೇಳ್ತಾ ಇರಬೇಕು ಆ ಫಂಕ್ಷನ್. ಓಕೆ, ಇದು ಈ ತರ ಸ್ಪ್ಲಿಟ್ ಆಗಿ ಅಂದ್ರೆ ಇಂಡಿವಿಜುವಲ್ ಕೊಡ್ಬೋದು, ಇಲ್ಲಾಂದ್ರೆ ಅದನ್ನ ನಮ್ಗೆ ಜನರಲ್ ಆಗಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೊಡ್ಬೋದು. ಓಕೆ, ಈಗ ಕೊಟ್ಟಿದ್ದಾರೆ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ 2 ದ ಇಮೇಜ್ ಎಷ್ಟು, 3 ದ ಇಮೇಜ್ ಎಷ್ಟು, 4 ದ ಇಮೇಜ್ ಎಷ್ಟು, 5 ಇಮೇಜ್ ಎಷ್ಟು ಅಂತ ಹೇಳಿದ್ದಾರೆ. ಈ ತರ ಹೇಳಲೇಬೇಕು ಫಂಕ್ಷನ್ ಅಂತಾಗ. ಓಕೆ, ಸೊ ಇಲ್ಲಾಂದ್ರೆ ಎಫ್ ಎಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x² + 5 ಹೀಗೆ ಏನಾದ್ರೂ ಹೇಳಬೇಕು. ಸೊ ಬರೀ ಇಷ್ಟಕ್ಕೆ ಬರೆದ್ರೆ ಅದು ಏನು ಅರ್ಥ ಇಲ್ಲ. ಓಕೆ, ಸೊ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ಇನ್ ವಾಟ್ ವೇ ಅನ್ನೋದನ್ನ ಹೇಳಿರ್ತಾರೆ. ಓಕೆ, ಸೊ ಅಲ್ಲಿ ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ, ಇಮೇಜ್ ಆಫ್ ಎವ್ರಿ ಎಲಿಮೆಂಟ್ ಇಸ್ ಗಿವನ್. ಅದೇ ತರ g is a function from this set to this. ಸೊ ಇವಾಗಲೂ ಎವ್ರಿ ಎಲಿಮೆಂಟ್ ಇಮೇಜ್ ಹೇಳಬೇಕು, ಹೇಳಿದ್ದಾರೆ. ಇಟ್ ಇಸ್ ಗಿವನ್ g of 3 g of 4 is 7 ಅಂದ್ರೆ ಇಮೇಜ್ ಆಫ್ 3 ಮತ್ತು ಇಮೇಜ್ ಆಫ್ 4 7 ಅಂತ. ಇಮೇಜ್ ಆಫ್ 5 ಮತ್ತು ಇಮೇಜ್ ಆಫ್ 9 ಅದನ್ನು ಕೊಟ್ಟಿದ್ದಾರೆ 11 ಅಂತ. ಸೊ ನಮಗೆ ಫೈಂಡ್ g of f, ಕಾಂಪೋಸಿಷನ್ ಆಫ್ f and g ಕೇಳಿದ್ದಾರೆ, g of f ಕೇಳಿದ್ದಾರೆ. ಅಂದ್ರೆ ನೀವು ಏನ್ ಮಾಡ್ಬೇಕಂತಂದ್ರೆ, ಅಂಡರ್ ದಿಸ್ ಫಂಕ್ಷನ್ ಅಂದ್ರೆ ಈ ಇಮೇಜ್ ಆಫ್ 2 3 4 5 ಇನ್ ಸಿ ಯಾವ್ದು ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಮೇಜ್ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಇಮೇಜ್ ಆಫ್ 2 3 4 ಇನ್ ಸಿ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಕಾಂಪೋಸಿಷನ್ ಆಫ್ f and g, that is g of f. So let us put this information in arrow diagram. ಇದನ್ನ arrow diagram ಅಲ್ಲಿ ಈ ಇನ್ಫಾರ್ಮೇಶನ್ ಹಾಕಿದ್ರೆ ನಿಮಗೆ ವೆರಿ ಈಸಿಲಿ ಯು ಕ್ಯಾನ್ ಗೆಟ್ ಇಮೇಜ್ ಆಫ್ ದೀಸ್ ಎಲಿಮೆಂಟ್ಸ್ ಇನ್ ಸಿ ಅಂತ. ಓಕೆ, ಸೊ ಲೆಟ್ಸ್ ಸಿ ಹಿಯರ್. ಕೊಟ್ಟದ್ದೇನು, f of 2 ಅಂದ್ರೆ 3 ಇದೆ, f of 3 ಅಂದ್ರೆ 4 ಇದೆ, f of 4 ಅಂದ್ರೆ ಮತ್ತು f of 5 ಅಂದ್ರೆ 5 ಇದೆ. ಅಂದ್ರೆ 2 3 ಮತ್ತು 4 5 ಗಳ ಇಮೇಜ್ ಕೊಟ್ಟಿದ್ದಾರೆ. ಓಕೆ, ಅದೇ ತರ g ನಲ್ಲಿ ಅಂಡರ್ ದ ಫಂಕ್ಷನ್ g ಇಮೇಜ್ ಆಫ್ 3 4 5 ಮತ್ತು 9 ಇಲ್ಲಿದೆ. 3 ಮತ್ತು 4 ದ ಇಮೇಜ್ 7 ಅಂತ ಇದೆ, 5 ಮತ್ತು 9 ಇಮೇಜ್ 11 ಅಂತ ಇದೆ. ಸೊ ಈ ಇನ್ಫಾರ್ಮೇಶನ್ ಅನ್ನು ನಾವು ಆರೋ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವ. ಓಕೆ, ಸೊ A is the set consisting 2 3 4 5. So it is the set consisting 2 3 4 5. Okay, B is the set consisting 3 4 5 9. Okay, now C is the set consisting 7 11 15. ನಾನು ಹಿಂದೆ ಬರ್ತೋರಿಸಿದ್ದೀನಿ ನಿಮಗೆ C ಯಾವುದು ಅಂತ, 7 11 15. Okay, now ಈ ಇನ್ಫಾರ್ಮೇಶನ್ ಪ್ರಕಾರ f of 2, f is a function from ಏನು, from f is a function from a to b and g is a function from b to c. Okay, ಮೊದಲು ಇಲ್ಲಿ ಇಮೇಜ್ ಕೊಡಿ ಇದಕ್ಕೆ. ವಾಟ್ ಇಸ್ ದ ಇಮೇಜ್ ಆಫ್ 2 ಅಂಡರ್ f? ಯಾವುದು 3 ಇದೆ, ಅದಕ್ಕೆ ಇಮೇಜ್ ಆಫ್ 2 is 3. ವಾಟ್ ಇಸ್ ಇಮೇಜ್ ಆಫ್ 3 ಅಂಡರ್ f? ಇಮೇಜ್ ಆಫ್ 3 ಅಂದ್ರೆ 4 ಇದೆ. ಇಮೇಜ್ ಆಫ್ 4 5, ಇಮೇಜ್ ಆಫ್ 5 is also 5. ಓಕೆ, ಸೊ ಇಷ್ಟು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. Next, similarly represent this. Image of 3 under G. Image of 3 ಎಷ್ಟಿದೆ? 7 ಇದೆ. ಅದೇ ತರ image of 4 under G is also 7. Next, image of 5 under G is 11. Okay. Image of 9 under G is also 11. Okay. So ಇಲ್ಲಿ image of 2 under F ಅಂದ್ರೆ 3 ಇದೆ. So image of 3 under G ಏನಿದೆ? 7 ಇದೆ. ಅದಕ್ಕೆ ಇಮೇಜ್ ಆಫ್ 2 ಅಂಡರ್ ದ ಕಂಪೋಸಿಷನ್ ಈಸ್ 7 ಅಂತ ಬರಿಬೇಕು. ಓಕೆ, ಸೊ ಅದನ್ನೇ ನಾವು ಈ ತರ ಬರೀತೀವಿ, g ಆಫ್ f ಆಫ್ 2 is 7. ಅಂದ್ರೆ ಇಮೇಜ್ ಆಫ್ 2 ಅಂಡರ್ ದ ಕಂಪೋಸಿಷನ್, ಇಮೇಜ್ ಆಫ್ 2 ಸಿ ನಲ್ಲಿ ಎಷ್ಟಿದೆ ಅಂತ. ಓಕೆ, ಸೊ ಈ ತರ
7 ಅಂತ ಬರಿಬೇಕು. ಅದೇ ತರ ನೋಡಿ 3 ದ ಇಮೇಜ್ 4 ಇದೆ, 4 ದ ಇಮೇಜ್ 7 ಇದೆ. ಅದಕ್ಕೆ ಕಾಂಪೋಸಿಷನ್ ಅಲ್ಲಿ ಹೇಳೋದಾದ್ರೆ ಇಮೇಜ್ ಆಫ್ 3 ಅಂಡರ್ ದ ಕಾಂಪೋಸಿಷನ್ ಇಸ್ 7. ಅದನ್ನೇ ಈ ತರ ಬರೀತಾರೆ. ಓಕೆ, ಸೊ ಜಿ ಆಫ್ ಎಫ್ ಆಫ್ 3 ಇಸ್ 7 ಅಂತ. ಸೊ ಅದೇ ತರ ನೋಡಿ ವಾಟ್ ಈಸ್ ದ ಇಮೇಜ್ ಆಫ್ 4? ಕ್ಯಾನ್ ಯು ಟೆಲ್ ಮಿ? ಹೇಳ್ತೀರಾ? ಸೊ ಟ್ರೈ. ಓಕೆ, ಸೊ ಇಮೇಜ್ ಆಫ್ 4 ಅಂಡರ್ ದ ಕಾಂಪೋಸಿಷನ್ ಇಸ್ 11. ಯಾಕಂದ್ರೆ 4 ದ ಇಮೇಜ್ 5, 5 ದ ಇಮೇಜ್ 11. ಸೊ ಇಮೇಜ್ ಆಫ್ 4 ಅಂಡರ್ ದ ಕಾಂಪೋಸಿಷನ್ ಇಸ್ 11. ಸೊ ಸಿಮಿಲರ್ಲಿ ಇಮೇಜ್ ಆಫ್ 5 ಎಷ್ಟು ಅಂಡರ್ ದ ಕಾಂಪೋಸಿಷನ್ ಇಸ್ 11 ಅಂತ ಕ್ಲಿಯರ್ ಆಗಿ ಯಾರಾದ್ರೂ ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ಡೀಪ್. ಓಕೆ, ಸೊ ದಯಮಾಡಿ ಪೆನ್ನು ಪೇಪರ್ ಇಟ್ಕೊಳ್ಬೇಕು, ಬರ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ಅದನ್ನೇ ನಾವು ಈಗಲೂ ಬರಿಬಹುದು. ಓಕೆ, ಕಾಂಪೋಸಿಷನ್ ಅನ್ನ ಇಮೇಜ್ ಆಫ್ ಎ ಅಂಡರ್ ದಿಸ್ ಸಿ ನಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿದ್ರೆ ಆಯ್ತು. ಸೊ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಏನೇನಿತ್ತು 2 ದ ಇಮೇಜ್ ಇನ್ ಸಿ ಯಾವ್ದಿತ್ತು ಅದನ್ನ ಬರಿಬೇಕು ಹೀಗೆ. ಓಕೆ, ಸೊ ಇಮೇಜ್ ಆಫ್ 2 is 7, ಇಮೇಜ್ ಆಫ್ 3 is 7, ಇಮೇಜ್ ಆಫ್ 4 is 11, ಇಮೇಜ್ ಆಫ್ 5 is 11. ಈ ಹಿಂದಿನ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ಕೊನೆಯದಾಗಿ ಹೀಗೆ ಆರೋ ಡಯಾಗ್ರಾಮ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಆಯ್ತು. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ರೋಸ್ಟರ್ ಅಲ್ಲಿ ಬರಿಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. f is a function from 1 3 4 to 1 to 5. This is one set, this is another set. So f is a function from this set to this set, and g is another function 1 to 5 to 1 3. Okay, so ಅದನ್ನ ಡಿಫೈನ್ ಮಾಡಿದ್ದಾರೆ, ಡಿಫೈನ್ ಮಾಡಲೇಬೇಕು, ಮಾಡಿದ್ದಾರೆ. ಸೊ ಎಫ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಆರ್ಡರ್ಡ್ ಪೇರ್ಸ್. ಎಫ್ ಅನ್ನ ಈ ತರ ಆರ್ಡರ್ಡ್ ಪೇರ್ಸ್ ಅಲ್ಲಿ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಅಲ್ಲಿ ಬಿಡಿ ಬೇಡಾಗಿ ಇಮೇಜಸ್ ಕೊಟ್ಟಿದ್ರು. ಸೊ ಹೇಗಾದ್ರೂ ಕೊಡ್ಬೋದು. ಇದರ ಅರ್ಥ ಏನಂತಂದ್ರೆ ಇಮೇಜ್ ಆಫ್ 1 is 2 ಅಂತ, ಇಮೇಜ್ ಆಫ್ 3 is 5 ಅಂತ, ಇಮೇಜ್ ಆಫ್ 4 is 1 ಅಂತ. ಓಕೆ, ಸೊ ಸಿಮಿಲರ್ಲಿ g is another function defined in this fashion. Image of 1 is 3, image of 2 is 3, image of 5 is 1. ಏನ್ ಕೇಳಿದರೆ we are asked write down g composition f. g of f ಕೇಳಿದ್ದಾರೆ. ಓಕೆ, ಸೊ ನೀವೇನ್ ಮಾಡ್ಬೇಕಂತಂದ್ರೆ ಇಮೇಜ್ ಆಫ್ 1 3 4 in 1 3 ಈ ಸೆಟ್ ಅಲ್ಲಿ ಯಾವ್ಯಾವ್ದಿದೆ ಅನ್ನೋದನ್ನ ಏರೋ ಡಯಾಗ್ರಾಮ್ ಹಾಕಿ ವೆರಿ ಈಸಿಲಿ ಯು ಕ್ಯಾನ್ ರೈಟ್. ಸೊ ಎ ಇಸ್ ದ ಸೆಟ್ ಯಾವುದು? ಎ ನಲ್ಲಿ 1 3 4 ಬರ್ಕೊಳ್ಳಿ. ಎ ಇಸ್ ದ ಸೆಟ್ ಕನ್ಸಿಸ್ಟಿಂಗ್ 1 3 4. ಓಕೆ, ಬಿ ಇಸ್ ದ ಸೆಟ್ ಕನ್ಸಿಸ್ಟಿಂಗ್ 1 to 5. So consider a set B consisting 1 to 5. Okay. ಆಮೇಲೆ C is the set consisting 1 3. Okay. So ಇದಾದ್ಮೇಲೆ ಎರೋ ಹಾಕಿ. What is the image of 1 under F is 2 ಅಂತ. Okay, ಇದರ ಅರ್ಥ 2 is the image of 1 ಅಂತ. So 2 is the image of 1 ಅಥವಾ 1 the image 2 ಅಂತ. Similarly 3, 5 ಅಂದ್ರೆ image of 3 is 5 under F. 4, 1 ಅಂತಂದ್ರೆ ಇಮೇಜ್ ಆಫ್ 4 is 1 ಅಂಡರ್ ಎಫ್. ಓಕೆ, ಸೊ ಅದೇ ತರ 1, 3 ಅಂದ್ರೆ ಇಮೇಜ್ ಆಫ್ 1 ಅಂಡರ್ ದ ಫಂಕ್ಷನ್ g is 3. ಸೊ 1 ದ ಇಮೇಜ್ 3 ಅಂತ, 2 ದ ಇಮೇಜ್ 3 ಅಂತ, 5 ದ ಇಮೇಜ್ 1 ಅಂತ. ಓಕೆ, ಸೊ ಎಫ್ ಅಂದ್ರೇನು? ಇಟ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. g ಅಂದ್ರೆ ಇಟ್ ಇಸ್ ಅ ಫಂಕ್ಷನ್ ಫ್ರಮ್ ಬಿ ಟು ಸಿ ಇದೆ. ನಮಗೆ ಈಗ ವಾಟ್ ಈಸ್ ದ ಇಮೇಜ್ ಆಫ್ 1 3 4 in C ಅಂತ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ಯುವರ್ ಜಿ ಕಾಂಪೋಸಿಷನ್ ಎಫ್. ಓಕೆ, ಸೊ ಐ ಹೋಪ್ ಯು ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ಯು ವಿಲ್ ರೈಟ್. ಸೊ ರೈಟ್ ನೌ ಅಂಡ್ ಚೆಕ್ ಯುವರ್ ಆನ್ಸರ್. ಓಕೆ, ಸೊ ಐ ಕೌಂಟ್ 1 2 3 4 5 6 7 8 9 10. I hope you have written. Okay, so let's check it. So image of 1 is 3, image of 3 is 1, and image of 4 is 3. Very simple. Okay, so ಇದೇ ತರದ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋಣ, ಬಟ್ ಇನ್ ಡಿಫರೆಂಟ್ ವೇ. ಇಲ್ಲಿ ನೋಡಿ, ಫೈಂಡ್ g of f and f of g. If f is a function from R to R and g is a function from R to R given by, okay, f of x ಅಂದ್ರೆ cos x ಇದೆ, g of x ಅಂದ್ರೆ 3x square ಇದೆ.
ನಾವು ಹಿಂದಿನ ಎರಡೂ ಪ್ರಾಬ್ಲಮ್ಸ್ ಅಲ್ಲಿ ದೇ ವೇರ್ ಗಿವನ್ ಇಮೇಜಸ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿದ್ರು, ಯಾವ್ದ್ರ ಇಮೇಜ್ ಯಾವುದು ಅಂತ. ಬಟ್ ಅಲ್ಲಿ ಸೆಟ್ಸ್ ಏನಿತ್ತು, ಫೈನೈಟ್ ಸೆಟ್ಸ್ ಇತ್ತು. ಓಕೆ, ಕೆಲವು ಎಲಿಮೆಂಟ್ಸ್ ಇತ್ತು. ಈ ತರ ಜನರಲ್ ಸೆಟ್ ಕೊಟ್ಟಾಗ ಮತ್ತು ಜನರಲ್ ರಿಲೇಷನ್ಸ್ ಕೊಟ್ಟಾಗ, ಅಂದ್ರೆ ಇಮೇಜ್ ಆಫ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಅಂತ, ಸೊ ಇಮೇಜ್ ಆಫ್ 2 ಅಂತ ಹೇಳಿದ್ರೆ ಕಾಸ್ 2 ಅಂತ, 3 ಅಂತಂದ್ರೆ ಕಾಸ್ 3. ಸೊ ಈ ತರ ಸೊ ಜನರಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ತರ ಇದ್ದಾಗ ಹೌ ವಿಲ್ ಫೈಂಡ್ ಜಿ ಆಫ್ ಎಫ್ ಅಂಡ್ ಎಫ್ ಆಫ್ ಜಿ ಅನ್ನೋದೇ ಪ್ರಶ್ನೆ. ಓಕೆ, ಸೊ ಮತ್ತೆ ಹೇಳಿದ್ದಾರೆ ಶೋ ದಟ್ ದಿ ಕಾಂಪೋಸಿಷನ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಜಿ ಅಂತ. ಸೊ ವೆರಿ ಈಸಿಲಿ ಇವುಗಳನ್ನೆರಡು ಫೈಂಡ್ ಔಟ್ ಮಾಡೋಣ, ದೆನ್ ವಿಲ್ ಕಂಪೇರ್ ದೆಮ್. ಓಕೆ, ಸೊ here is the solution. Consider this g of f of x. ಅದನ್ನ ಹೇಗೆ ಬರೀಬೇಕು, g of f of x ಅಂತ ಈ ತರ ಬರ್ಕೊಳ್ಳಿ. ಓಕೆ, ಸೊ ಈಗ f of x ಅಂದ್ರೆ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. f of x is what? cos x. ಸೊ ಈ ಜಾಗದಲ್ಲಿ cos x ಅನ್ನ ಫಿಲ್ ಅಪ್ ಮಾಡಿ. ಸೊ what will get? you will get g of cos x. ಓಕೆ, ಸೊ ಇವಾಗ g ಅಂದ್ರೆ ಏನಿದೆ ನೋಡಿ, g of x ಅಂದ್ರೆ 3x² ಇದೆ. g of x ಅಂದ್ರೆ 3x² ಇದೆ. ಇದರ ಅರ್ಥ ಏನು, ಇಲ್ಲಿ ಒಳಗಡೆ ಏನಿರುತ್ತಲ್ಲ ಅದನ್ನ ಸ್ಕ್ವೇರ್ ಮಾಡಬೇಕು, ಅದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಇದು ಹೇಳುತ್ತೆ. ಹಾಗೇನೆ ಇಲ್ಲಿ ನೋಡಿ ಒಳಗಡೆ ಏನಿದೆ, ಅದು cos x ಇದೆ. ಸೊ ಇದನ್ನ ಸ್ಕ್ವೇರ್ ಮಾಡಿ ಅದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ದಟ್ ಈಸ್ ದ ಥಿಂಗ್ ಹಿಯರ್. ಸೊ ಇಟ್ ಈಸ್ 3 into cos x whole square ಅಂತ ಬರೆದ್ರೆ ಆಯ್ತು, ಇಲ್ಲಾಂದ್ರೆ ಸ್ಕ್ವೇರ್ ಇಲ್ಲ ಹಾಕಿದ್ರೆ ಆಯ್ತು, ನೋ ಇಶ್ಯೂ. ಸೊ ದಿಸ್ ಈಸ್ ಯುವರ್ g of f of x. ಓಕೆ, ಸೊ ನಾವ್ ಯು ಟ್ರೈ ಫಾರ್ ದಿಸ್ f of g. ಮೊದಲು f ಆಮೇಲೆ g ಬರ್ಕೊಳ್ಳಿ. ಸೊ ವಿಡಿಯೋವನ್ನು ಬೇಕಂದ್ರೆ ಪಾಸ್ ಮಾಡಿ, ಯು ಟ್ರೈ ಯುವರ್ ಸೆಲ್ಫ್ ಅಂಡ್ ದೆನ್ ಯು ಕ್ಯಾನ್ ಕಂಪೇರ್ ಯುವರ್ ರಿಸಲ್ಟ್, ದೆನ್ ಯು ವಿಲ್ ಬಿ ಆನ್ ಟಾಪ್. ಓಕೆ, ಸೊ ಲೆಟ್ಸ್ ಸಿ ಹಿಯರ್. ಸೊ ಅದೇ ಫಂಕ್ಷನ್ ಅದೇ ಎಲ್ಲ ಕ್ವಶನ್ ಇದೆ. ಸೊ ಹಿಯರ್ ಈಸ್ ಸಿಮಿಲರ್ಲಿ. ಓಕೆ, ಸೊ f of g we want, f of g of x. ಸೊ f ಬರ್ದು ಇದನ್ನ g of x ಅಂತ ಬರಿಬೇಕು. g of x ಅಂದ್ರೆ ಏನಿದೆ ನೋಡಿ, g of x ಅಂದ್ರೆ ಏನಿದೆ 3x². ಇಲ್ಲಿ ಹಾಕಿ ಈಗ. ಓಕೆ, ಸೊ ಇದೇನಾಗುತ್ತೆ ಅವಾಗ, ಇಟ್ ಈಸ್ f of 3x². ಓಕೆ, ನಾವೀಗ fx ಏನ್ ಹೇಳುತ್ತೆ ನೋಡಿ, f of x ಅಂದ್ರೆ cos x. ಇಲ್ಲಿರೋದನ್ನ ಕಾಸ್ ಒಳಗಡೆ ಹಾಕ್ಬೇಕಂತ. ಹಾಗೇನೆ ಇಲ್ಲಿ ಏನಿದೆ 3x² ಇದೆ, ಇದು ಕಾಸ್ ಒಳಗಡೆ ಸೇರಿಸಬೇಕು. ಸೊ ಇಟ್ ಈಸ್ cos of 3x². ಬ್ಯೂಟಿ. ಓಕೆ, now we can compare this with your previous result. ಇದ್ರ ಜೊತೆಗೆ ಕಂಪೇರ್ ಮಾಡೋಣ. ಸೊ here are the two results that we had. So it is g composition f and this is f composition g. ಇವೆರಡನ್ನ ನೋಡಿದ್ರೆ what you will tell? Okay, are they equal ಅನ್ಸುತ್ತಾ? Definite ಆಗಿ they are not equal. So write your conclusion, they are not equal. Okay, so fine. So let's have another example. So ಈ ತರ ನೀವು ಒಂದೆರಡು ಸಲ ವರ್ಕೌಟ್ ಮಾಡಿದ್ರೆ you will really enjoy the mathematics. Okay, let's have another example. Find g of f and f of g if fx is mod x and g of x is mod of 5x minus 2. Okay, so ಇವಾಗ ನೋಡಿ ಹೇಗೆ ಮಾಡಬೇಕು, ವೆರಿ ಈಸಿ as you did earlier. So g of f of x ಅನ್ನು ಹೀಗೆ ಬರ್ಕೊಳ್ಳಿ, g composition f ಅನ್ನ. ಓಕೆ, ಸೊ g of f of x, f of x ಅಂದ್ರೆ ಏನಿದೆ mod x. ಸೊ ಇಲ್ಲಿ ರೀಪ್ಲೇಸ್ ಮಾಡಿ mod x, ಇಟ್ ಈಸ್ g of mod x. ಈ mod x ಅನ್ನ ಇದರಲ್ಲಿ x ಜಾಗದಲ್ಲಿ ಹಾಕಬೇಕು. gx ಏನಿದೆ ಇದಿಷ್ಟಿದೆ ಅಲ್ಲ, g of x ಅಂದ್ರೆ mod of 5x minus 2 ಇದೆ. ಸೊ ನೀವು x ಜಾಗದಲ್ಲಿ ಇದನ್ನು ರೀಪ್ಲೇಸ್ ಮಾಡಿದ್ರೆ ಆಯ್ತು. ಓಕೆ, ಸೊ ದಟ್ ಈಸ್ ವಾಟ್ mod of ಹಾಗೆ 5 into mod of x minus 2. ಸೊ ದಿಸ್ ಇಸ್ ವಾಟ್ g composition f. Okay, so next we want f composition g. Okay, so similarly consider this f composition g of x. So ಅದನ್ನ f of g of x ಅಂತ ಬರ್ಕೊಳ್ಬೇಕು. g of x ಅಂದ್ರೆ ಏನಿದೆ mod of 5x minus 2. ಸೊ ಈ ಜಾಗದಲ್ಲಿ mod of 5x minus 2 ಅನ್ನು ರಿಪ್ಲೇಸ್ ಮಾಡಿ. ಓಕೆ, ಇವಾಗ fx ಏನಿದೆ mod x ಇದೆ. ಸೊ ಈ mod ಒಳಗಡೆ x ಅಂದ್ರೆ ಏನು, ಇದು. ಸೊ mod ಒಳಗಡೆ ಈ mod ಅನ್ನು ರಿಪ್ಲೇಸ್ ಮಾಡಿ. ಸೊ ದಟ್ಸ್ ದ ಥಿಂಗ್, mod 5x minus 2 ಅಂತ ಬರ್ದಾಯ್ತು. ಸೊ ಡಬಲ್ mod ಅಂದ್ರೂ ಪಾಸಿಟಿವ್, ಸಿಂಗಲ್ mod ಅಂದ್ರೂ ಪಾಸಿಟಿವ್. ಸೊ ನೋ ನೀಡ್ ಟು ರೈಟ್ ಎಕ್ಸ್ಟ್ರಾ mod, ಅದನ್ನ ತೆಗೆದು ಹಾಕ್ಬಿಡೋಣ.
ಸೊ ಯು ಕ್ಯಾನ್ ರೈಟ್ 5x minus 2. ಓಕೆ, ಸೊ ನೀವು ಕಂಪೇರ್ ಮಾಡ್ಬೋದು. ಈಗ ಇದನ್ನ ಅಗೇನ್ ದೇ ಆರ್ ನಾಟ್ ಈಕ್ವಲ್ ಅಂತಾನು ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. Find g of f and f of g. If f of x equals to 8x cube and g of x is equals to x power 1 by 3. Okay, so ನಿಮಗೆ ಕಾನ್ಫಿಡೆಂಟ್ ಇದ್ರೆ ವಿಡಿಯೋ ಪಾಸ್ ಮಾಡಿ, ಬೆಟರ್ ಯು ಟ್ರೈ ದಿಸ್. ಇಲ್ಲಿ ಆನ್ಸರ್ ಇದ್ದೇ ಇರುತ್ತೆ, ಸೊ ಟ್ರೈ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಓಕೆ, ಸೊ ಲೆಟ್ಸ್ ಡೂ ಇಟ್. ಓಕೆ, ಸೊ ಸೊಲ್ಯೂಷನ್, ಕನ್ಸಿಡರ್ g of f of x. ಸೊ ಈ ತರ ಬರ್ಕೊಳ್ಳಿ. f of x ಅಂದ್ರೆ ಏನಿದೆ 8x ಕ್ಯೂಬ್. ಸೊ ಇಲ್ಲಿ 8x ಕ್ಯೂಬ್ ಹಾಕಿ. ಓಕೆ, ಸೊ ದಟ್ ಈಸ್ g of 8x ಕ್ಯೂಬ್. ಓಕೆ, ಈಗ ನೋಡಿ gx ಏನು ಹೇಳುತ್ತೆ, g of x ಅಂದ್ರೆ x ಪವರ್ 1 by 3. ಅಂದ್ರೆ ಇಲ್ಲಿ ಒಳಗಡೆ ಏನಿದೆ ಅದಕ್ಕೆ 1/3 ಪವರ್ ಅನ್ನ ರೇಸ್ ಮಾಡಬೇಕು. ಅದಕ್ಕೆ ಪವರ್ ಎಷ್ಟು ಕೊಡಬೇಕು, 1/3. ಹಾಗಂದಾಗ ಇಲ್ಲಿ g ಒಳಗಡೆ ಎಷ್ಟಿದೆ, 8x ಕ್ಯೂಬ್ ಇದೆ. ಇದಕ್ಕೆ ಪವರ್ ಅನ್ನ 1 by 3 ಅಂತ ರೇಸ್ ಮಾಡಿ. ಓಕೆ, ಸೊ ಅದಕ್ಕೆ ಏನಾಗುತ್ತೆ, 8x ಕ್ಯೂಬ್ ಪವರ್ 1 by 3. ಸೊ ಇವಾಗ ಏನ್ ಮಾಡೋಣ, ಈ 8 ಅಂದ್ರೆ 2 ಕ್ಯೂಬ್ ಅಂತ. ಓಕೆ, ಸೊ ಈ ಕ್ಯೂಬ್ ಅನ್ನೋದು x ಗೆ ಮಾತ್ರ ಇರೋದ್ರಿಂದ ಇದನ್ನ ನಾವು ಹೋಲ್ ಕ್ಯೂಬ್ ಅಲ್ಲಿ ಬರೆಯೋಣ. ಓಕೆ, ಅದಕ್ಕೆ ಈ 8 ಅಂದ್ರೆ 2 ಕ್ಯೂಬ್, ಅದಕ್ಕೆ ಇದನ್ನ 2x ಹೋಲ್ ಕ್ಯೂಬ್ ಅಂತ ಬರೆದಿದೆ ನೋಡಿ. ಇಲ್ಲಿಗೆ 2 ಕ್ಯೂಬ್ ಅಂದ್ರೆ 8 ಆಗುತ್ತೆ. ಸೊ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ಬರೆಯೋದು. ಯಾಕೆ ಮಾಡಿಫೈ ಮಾಡ್ಬೇಕಂತಂದ್ರೆ ದೇರ್ ಇಸ್ ಅ ಚಾನ್ಸ್ ದಟ್ ದಿಸ್ ಗೆಟ್ ಕ್ಯಾನ್ಸಲ್. ಸೊ ಹಾಗೆ ಇಲ್ಲೇ ಕ್ಯಾನ್ಸಲ್ ಆಗಲ್ಲ, ನಾವು ಸಿಂಪ್ಲಿಫೈಡ್ ಫಾರ್ಮಲ್ ಇಟ್ಟರೆ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಇವಾಗ E3 ಅನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಯಾಕೆ ಹೇಳಿ, a ಪವರ್ m ಪವರ್ n ಅಂತಂದ್ರೆ ಎರಡು ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಇವೆರಡು ಪವರ್ ಮಲ್ಟಿಪ್ಲೈ ಆಗೋದ್ರಿಂದ ಸೊ ಇಲ್ಲಿ ನ್ಯೂಮರೇಟರ್ 3 ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟು ಉಳಿತಿದ್ದು, 2x. ಓಕೆ, ಫ್ಯಾಂಟಾಸ್ಟಿಕ್, ವೆರಿ ಸಿಂಪಲ್ ರಿಸಲ್ಟ್ ಯು ಗಾಟ್. ಅದೇ ತರ ನೋಡಿ ಇದನ್ನ ಫೈಂಡ್ ಔಟ್ ಮಾಡಿ, f ಆಫ್ g. ಓಕೆ, ಸೊ ಅದೇ ಎಕ್ಸಾಂಪಲ್. ಸಿಮಿಲರ್ಲಿ ಯು ಕನ್ಸಿಡರ್ ದಿಸ್ f composition g of x. ದಟ್ ಇಸ್ ಅದನ್ನ ಹೇಗೆ ಬರೆಯೋದು, f ಆಫ್ g ಆಫ್ x. ಸೊ ಈಗ g ಆಫ್ x ಅಂದ್ರೆ ಏನಿದೆ, x ಪವರ್ 1 by 3. ಸೊ ಇಲ್ಲಿ x ಪವರ್ 1 by 3 ಹಾಕಿ. ಓಕೆ, ಸೊ f ಆಫ್ x ಪವರ್ 1 by 3. ಈಗ fx ಏನು ಹೇಳುತ್ತೆ ನೋಡಿ, f ಆಫ್ x ಅಂದ್ರೆ 8x ಕ್ಯೂಬ್, ಅಂದ್ರೆ ಒಳಗಿರೋದನ್ನ ಕ್ಯೂಬ್ ಮಾಡಿ ಅದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಿ ಅಂತ ಇದು ಹೇಳುತ್ತೆ. ಸೊ ಇಲ್ಲಿ ಅಷ್ಟೇ, ಇದನ್ನ ಕ್ಯೂಬ್ ಮಾಡಿ ಅದಕ್ಕೆ 8 ರಿಂದ ಮಲ್ಟಿಪ್ಲೈ ಮಾಡ್ಬೇಕಂತ. ಸೊ ಇದನ್ನ ಕ್ಯೂಬ್ ಮಾಡೋಕ್ಕೂ ಅದಕ್ಕೆ 8 ರಿಂದ ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ಇಟ್ ಈಸ್ 8 ದಿಸ್ ಪವರ್ 3 ಅಂತ ಬರೀಬೇಕು. ಸೊ ಅದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸಿದ್ರೆ ನಾನು ಇದನ್ನ ಟಿ ಅಂತ ಬರ್ಕೊಳ್ತೀನಿ ಫಾರ್ ಯುವರ್ ಸಿಂಪ್ಲಿಸಿಟಿ. ಇದು ಇನ್ನೂ ಅರ್ಥ ಆಗ್ಲಿ ಅಂತ ನಾನು ಏನ್ ಮಾಡ್ಕೊಂಡಿದ್ದೀನಿ, ಇದನ್ನ ಟಿ ಅಂತ ತಗೊಳ್ಳಿ. ಓಕೆ, ಸೊ ಇದನ್ನ ಟಿ ಅಂತ ತಗೊಂಡಾಗ ವೇರ್ ಟಿ ಸ್ಟ್ಯಾಂಡ್ಸ್ ಫಾರ್ x ಪವರ್ 1 by 3. ಸೊ ಈಗ f ಆಫ್ x ಅಂದ್ರೆ ಏನಿದೆ, 8x ಕ್ಯೂಬ್ ಇದೆ. f ಆಫ್ t ಅಂದ್ರೆ 8t ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ಈ ತರ ಸಿಂಪಲ್ ಆಗಿ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡಿದ್ದೀನಿ. ಓಕೆ, ಈಗ ವಾಪಸ್ t ಅನ್ನು ರಿಪ್ಲೇಸ್ ಮಾಡಿ. t ಅಂದ್ರೆ ಏನಿದೆ, x ಪವರ್ 1 by 3. ಓಕೆ, ಸೊ x ಪವರ್ 1 by 3 ಹಾಕಿ, ಈ ಪವರ್ ಹಾಗೆ ಇಡಿ. ಇವಾಗ E3 ಹೋಗುತ್ತೆ. ಓಕೆ, ಆಸ್ ಅರ್ಲಿಯರ್. ಸೊ ಉಳಿದೆಷ್ಟು, 8x. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಎಕ್ಸಾಂಪಲ್. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಬೆಟರ್ ಯು ಹ್ಯಾವ್ ದ ನಾಲೆಜ್ ಆಫ್ ದಿಸ್ ಎಕ್ಸಾಂಪಲ್. ಓಕೆ, ಸೊ ಈಗ ಇನ್ನೊಂದು ಕ್ವಶನ್. ದಿಸ್ ಇಸ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್ ಅಂಡ್ ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಎಕ್ಸರ್ಸೈಸ್ 1.3 ನಲ್ಲಿದೆ. ಸೊ ಲೆಟ್ಸ್ ಹ್ಯಾವ್ ದಿಸ್. ಇಫ್ f is a function from R to R given by f of x equals to 3 minus x cube power 1 by 3, then what is f composition f ಅಂತ ಕೇಳಿದ್ದಾರೆ. ಓಕೆ, ಸೊ ವೇರಿಯಸ್ ಆನ್ಸರ್ಸ್ ಇದೆ, x cube x ಅದನ್ನೆಲ್ಲ ಬಿಡಿ. ಸೊ we will try or we will find exactly what is result by solving this. Okay, so consider f composition f of x ಅಂದ್ರೆ f of x ಅಂತ. ಸೊ f of x ಅಂದ್ರೆ ಏನಿದೆ, ಇದಿದೆ. ಓಕೆ, ಸ್ವಲ್ಪ ದೊಡ್ಡದಿದೆ. ಸೊ ಹಾಕಿ, ಇಟ್ ಈಸ್ f ಆಫ್ ದಿಸ್. ಈಗ ನೀವು ನೇರವಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಹಿಂದೆ ಒಂದು ಸ್ಯಾಂಪಲ್ ಕೊಟ್ಟೆ. ಒಳಗಡೆ ಏನಾದರೂ ಒಂದು ಕ್ಲಿಷ್ಟಕರವಾದ ಫಂಕ್ಷನ್ ಇದ್ರೆ ಅದನ್ನ ಟಿ ಅಂತ ತಗೊಳ್ಬೇಕು. ಅದಕ್ಕೆ ಇದನ್ನ ಟಿ ಅಂತ ತಗೊಳ್ಳಿ. ಓಕೆ, ಸೊ ಯು ವಿಲ್ ಗೆಟ್ ಅನ್ ಐಡಿಯಾ ದೆನ್.
ಸೊ ಇದು ಎಫ್ ಆಫ್ ಟಿ, ಟಿ ಅಂದ್ರೆ ಇದು ಫಂಕ್ಷನ್. ಓಕೆ, ಸೊ ವೇರ್ ಟಿ ಸ್ಟ್ಯಾಂಡ್ಸ್ ಫಾರ್ ದಿಸ್. ಈಗ ನೋಡಿ ಎಫ್ ಎಕ್ಸ್ ಅಂದ್ರೆ ಏನಿದೆ, ಎಫ್ ಆಫ್ ಎಕ್ಸ್ ಅಂದ್ರೆ 3 ಮೈನಸ್ ಎಕ್ಸ್ ಕ್ಯೂಬ್ ಪವರ್ 1/3. ಹಾಗೇನೆ ಇದನ್ನ ಬರೀರಿ, ಎಫ್ ಆಫ್ ಟಿ ಅಂದ್ರೆ ಏನಾಗುತ್ತೆ ಹೇಳಿ, 3 ಮೈನಸ್ ಟಿ ಕ್ಯೂಬ್ ಪವರ್ 1/3. ಸೊ ದಟ್ಸ್ ಆಲ್, 3 ಮೈನಸ್ ಟಿ ಕ್ಯೂಬ್ ಪವರ್ 1/3. ಈಗ ಈ ಟಿ ಅನ್ನು ರಿಪ್ಲೇಸ್ ಮಾಡಿ, ನಮಗೆ ಎಂಡ್ ರಿಸಲ್ಟ್ ಮಸ್ಟ್ ಬಿ ಇನ್ ಟರ್ಮ್ಸ್ ಆಫ್ ಎಕ್ಸ್. ಅದಕ್ಕೆ ಟಿ ಅಂದ್ರೆ 3 ಮೈನಸ್ ಎಕ್ಸ್ ಕ್ಯೂಬ್ ಪವರ್ 1/3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಲೀನ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಸಿಂಪಲ್ ರಿಸಲ್ಟ್. ಓಕೆ, ಲೆಟ್ಸ್ ಸಿ ಹಿಯರ್. ಸೊ ಇದನ್ನ ಮತ್ತೆ ಬರ್ಕೊಳ್ತೀನಿ ನಾನು. ಇಟ್ ಇಸ್ ದಟ್ 3 ಮೈನಸ್ ಟಿ ಕ್ಯೂಬ್ ಪವರ್ 1/3. ಟಿ ಅಂದ್ರೆ ಏನ್ ತಗೊಂಡಿದ್ದೀರಾ, ಇಟ್ ಇಸ್ ದಿಸ್ ಫಂಕ್ಷನ್ ಬಿಗ್ ಒನ್, ಇದು ನಿಮ್ದು ಟಿ, ಅದಕ್ಕೆ ಕ್ಯೂಬ್. ಓಕೆ, ಆಮೇಲೆ ಹೋಲ್ ಪವರ್ 1/3. ಲುಕ್ ಅಟ್ ದಿಸ್. ಓಕೆ, ಸೊ ಇವಾಗ ಇಟ್ ಗೋಸ್ ಆನ್ ರೆಡ್ಯೂಸಿಂಗ್ ಟು ಅ ಸಿಂಪಲ್ ಕ್ವಾಂಟಿಟಿ. ಓಕೆ, ನೋಡಿ ಏನಾಗುತ್ತೆ, ಈ 3 ಕಟ್ ಮಾಡಿ. ಓಕೆ, ಈ 3 ಮಾಡಬಾರ್ದು, ಯಾಕಂದ್ರೆ ಈ 3 ಅನ್ನೋದು 1/3 ಅನ್ನೋದು ಹೋಲ್ ಬ್ರಾಕೆಟ್ ಇದೆ, ಈ 3 ಅನ್ನೋದು ಇದಕ್ಕೆ ಮಾತ್ರ ಇರೋದು. ಓಕೆ, ಸೊ ಯು ಕಟ್ ದೀಸ್ 2. ಓಕೆ, 3 ಕ್ಯಾನ್ಸಲ್ ಮಾಡಿ. ಏನು ಉಳಿಯುತ್ತೆ ಇವಾಗ, ಯು ಲೆಫ್ಟ್ ವಿತ್ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಇದು ಉಳ್ಕೊಳ್ಳುತ್ತೆ. ಸ್ಟಿಲ್ ಬ್ರಾಕೆಟ್ ಇಸ್ ದೇರ್, ಈ ಬ್ರಾಕೆಟ್. ಓಕೆ, ಸೊ ಇವಾಗ ಈ ಬ್ರಾಕೆಟ್ ಅನ್ನು ಓಪನ್ ಮಾಡಿ. ಸೊ -3 ಆಗುತ್ತೆ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಸೊ ಇಟ್ ಇಸ್ 3 ಮೈನಸ್ 3 ಪ್ಲಸ್ ಎಕ್ಸ್ ಕ್ಯೂಬ್ ಪವರ್ 1/3. ಇವಾಗ ಈ 3 ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ಸ್, ಯು ಲೆಫ್ಟ್ ವಿತ್ ಎಕ್ಸ್ ಕ್ಯೂಬ್. ಓಕೆ, ಸೊ ಇಷ್ಟಾದ್ಮೇಲೆ ನೋಡಿ ಈ 3 ಮತ್ತೆ ಈ 3 ಹೋಗುತ್ತೆ, ಯು ಲೆಫ್ಟ್ ವಿತ್ ಎಕ್ಸ್. ಓಕೆ, ಸೊ ಈ 3 ನಾವು ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿಯುತ್ತೆ, ಯು ಲೆಫ್ಟ್ ವಿತ್ ಎಫ್ ಆಫ್ ದಟ್ಸ್ ಎಫ್ ಕಂಪೋಸಿಷನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಉಳಿಯುತ್ತೆ ಇಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಫ್ ಕಂಪೋಸಿಷನ್ ಇ ಎಫ್. ಓಕೆ, ಸೊ ಈ ಸೆಷನ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಆಮೇಲೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ದ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. Take care, and we will meet in the next session with few interesting examples. So take care.